ನೋಡಿ ಇವಾಗ ಸ್ಲೀವ್ ಬಾರ್ಡ್ರ್ ಬರಬೇಕಾದದ್ದು ಸ್ಲೀವ್ನ ನಮ್ಮ ಹುಡುಗಿ ಕಲಿಯುತ್ತಾ ಇದ್ದಾಳೆ. ಅವಳು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು 2 ಸ್ಲೀವಿಗೆ ಬರಬೇಕಾಗಿತ್ತು ಬಾರ್ಡ್ರು. ಅವಳು ಕನ್ಫ್ಯೂಸ್ ಮಾಡ್ಕೊಂಡು ಒಂದೇ ಒಂದು ಸ್ಲೀವ್ಗೆ ಕಟ್ ಮಾಡ್ಕೊಂಬಿಟ್ಟಿದ್ದಾಳೆ. ಬಾರ್ಡ್ರು ವೇಸ್ಟ್ ಆಯ್ತು ಇವಾಗ. ನೋಡಿ ಒಂದೇ ಒಂದು ಸ್ಲೀವ್ಗೆ ಇನ್ನೊಂದು ಸ್ಲೀವ್ಗೆ ಈ ಥರ ಮಾಡ್ಕೊಂಡಿದ್ದಾಳೆ. ಏನು ಮಾಡೋದು, ಅವಳು ಸ್ಲೀವ್ ಬೇಡ ಬಿಡಿ ಆಂಟಿ, ಸ್ಲೀವ್ಗೆ ಈ ಡಿಸೈನ್ ಬೇಡ ಬಿಡಿ ಆಂಟಿ ಅಂದ್ಕೊಂಬಿಟ್ಟು ಅವಳೇನೋ ಸೇಪ್ ಆಗ್ತಾಯಿದ್ದಾಳೆ. ಬಟ್ ನಮಗೆ ಇಷ್ಟ ಆಗ್ತಾಯಿಲ್ಲ. ಬಟ್ ಇವಾಗ ಇದನ್ನು ನಾವು ನಿಮ್ಮ ಕಡೆ ಏನಾದರೂ ಈ ಥರ ಮಾಡಿದರೆ ನೀವು ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತೀರಿ ಅಂತ ಹೇಳಿ. ನೋಡಿ ಇವಾಗ ಲೈನಿಂಗಲ್ಲಿ ಸ್ಕಾಲಪ್ ಡಿಸೈನ್ ಹಾಕಿದ್ದಾಳೆ. ಈಗ ಈ ಸ್ಕಾಲಪ್ ಡಿಸೈನ್ ಮಾಡಿದ್ದಾಳೆ. ಅದೇ ಥರ ಡಿಸೈನ್ ಮಾಡ್ಕೋಬೇಕು ಅಂತಲೇ ಮಾಡಿದ್ದಾಳೆ. ಬಟ್ ಒಂದು ಸ್ಲೀವ್ಗೆ ರೆಡಿ ಮಾಡ್ಕೊಂಡಿದ್ದಾಳೆ. ಇನ್ನೊಂದು ಸ್ಲೀವ್ಗೆ ಏನಪ್ಪ ಇಷ್ಟೇ ಬಟ್ಟೆ ಮಿಕ್ಕಿರೋದು. ಈಗ ಇದನ್ನೇನು ಮಾಡಬೇಕು ಅಂತ, ಈಗ ಅವಳು ಬ್ಯಾಕ್ ಸೈಡ್ದು ಇದನ್ನು ಕೊಡು. ಬ್ಯಾಕ್ ಸೈಡು ಬಟ್ಟೆನ ಸೀರೆ ಬಟ್ಟೆ ಹಾಕಿ ಪ್ಯಾಚ್ ವರ್ಕ್ ಮಾಡ್ಕೊಂಡಿದ್ದಾಳೆ ಈ ಥರ. ಸೊ ಅದರಿಂದ ಇದಕ್ಕೆ ಹಾಕುವಷ್ಟು ಬಟ್ಟೆ ಸೇವ್ ಆಗಿದೆಯಲ್ಲ ನಮಗೆ, ಅದನ್ನು ಇವಾಗ ನಾವು ಈ ಸ್ಲೀವ್ಗೆ ತೊಗೊಳೋದು ಈ ಥರ ಬಟ್ಟೆನ. ಈಗ ನೋಡಿ ಈ ಥರ ಬಟ್ಟೆಗೆ ಈಗ ಅವಳು ಬೇಡ ಬಿಡಿ ನಮಗೆ ಸ್ಲೀವ್ಗೆ ಆ ಬಾರ್ಡ್ರು ಬೇಡ, ಬಟ್ ಹಾಗೆ ಹೊಲ್ಕೊತೀನಿ ಅಂತ ಇದ್ದಾಳೆ. ನನಗದು ಬಾರ್ಡ್ರು ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಈಗ ಅದಕ್ಕೆ ನಾವು ಇದಕ್ಕೆ ಏನು ಮಾಡೋಣ ಅಂತ ನೋಡೋಣ. ಈಗ ಇದು ನೋಡಿ ಪ್ಲೇನ್ ಬಟ್ಟೆ ಇದೆ. ಈಗ ಇದಿಷ್ಟು ದೊಡ್ಡ ಬಾರ್ಡ್ರ್ ಇದೆ. ಈ ಬಾರ್ಡ್ರನ್ನ ಕಟ್ ಮಾಡಿ ಇಲ್ಲ ಮಧ್ಯದಲ್ಲಿ ಈಕ್ವಲಾಗಿ ಫೋಲ್ಡ್ ಮಾಡಿದ್ದು ಫೋಲ್ಡ್ ಮಾಡಿ ಸ್ಲೀವ್ಗೆ ಈ ಥರ ಮಿಡಲ್ ಹಾಕಿದರೆ ಚೆನ್ನಾಗಿರುತ್ತಾ. ಇದ್ರ ಮೇಲೆ ಅಟ್ಯಾಚ್ ಮಾಡಿ ಇದನ್ನೇ ಸ್ಕಾಲಪ್ ಡಿಸೈನ್ ಮಾಡಿದರೆ ಚೆನ್ನಾಗಿರುತ್ತಾ. ನೀವು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿ, ನಾವು ಮಾಡಿರೋದು ಡಿಸೈನ್ನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ.